ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಳೆ ಕಾಲದ ಅಡುಗೆ ಆದ್ರೂ ತುಂಬಾ ರುಚಿಯಾಗಿರ್ತಕ್ಕಂಥ ಒಂದು ರೆಸಿಪಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅದು ಅಂದರೆ ಅವರೇ ಬೇಳೆ ತೊಗೆ, ರಾಗಿ ರೊಟ್ಟಿ ಮತ್ತು ಕೆಂಪು ಚಟ್ನಿನ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನಿಲ್ಲಿ ಮೊದಲು ಒಂದು ಅರ್ಧ ಬೌಲ್ನಷ್ಟು ಅವರೇ ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರಲ್ಲಿ ಹಾಕಿ ಒಂದು 2 ಸಲ ವಾಶ್ ಮಾಡಿಕೊಂಡು, ನಂತರ ಅಗತ್ಯವಿರುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆನ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಸಲ್ನ ಕೂಗಿಸ್ಕೋಬೇಕು. ನೋಡಿ, ಒಂದು ಕಡೆ ಬೇಳೆನ ಬೇಯಿಸೋಕ್ಕಿಟ್ಟು ಇನ್ನೊಂದು ಕಡೆ ಕೆಂಪು ಚಟ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ನಾನಿಲ್ಲಿ 1 ಹಿಡಿಯಷ್ಟು ಒಣಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ಇದು ಜವಾರಿ ಮೆಣಸಿನ್ಕಾಯಿ. ಇದು ಖಾರ ಕಡಿಮೆ ಇರೋದನ್ನ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ ಕಡಿಮೆ ಫ್ಲೇಮಲ್ಲಿ, ಆದಷ್ಟು ಲೋ ಫ್ಲೇಮಲ್ಲಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಒಣಮೆಣಸಿನ್ಕಾಯಿನ ಆದಷ್ಟು ಕಡಿಮೆ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಚಟ್ನಿ ಕೂಡ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಇದು ಮೆಣಸಿನ್ಕಾಯಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ನಂತರ ಅದೇ ಒಂದು ಕಡಾಯಿಯಲ್ಲಿ ಕಟ್ ಮಾಡಿರುವ ಒಂದು ಮೀಡಿಯಮ್ ಸೈಜ್ ಒಂದು 3 ಈರುಳ್ಳಿ, ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೆ ಒಂದು 2ರಿಂದ 3 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕೂಡ ಇಟ್ಟಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು, ಇದರ ಜೊತೆಗೆ ಒಂದು 3-4 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಅದನ್ನು ಕೂಡ ಹಾಕ್ಕೊಂಡು, ಇದನ್ನು ಕೂಡ ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಕೂಡ ಬೇಯುತ್ತೆ. ನೋಡಿ, ಇದು ಕೂಡ ಆಲ್ರೆಡಿ ಚೆನ್ನಾಗಿ ಕಲರ್ ಕೂಡ ಬರ್ತಾ ಇದೆ. ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಾದ ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಇದನ್ನು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಿ, ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಹುಣಸೆಹಣ್ಣನ್ನು ಸ್ವಲ್ಪ ಹಾಕ್ಕೋಬೇಕು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಎಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಉಪ್ಪನ್ನು ಹಾಕ್ಕೊಂಡು, ಅಗತ್ಯವಿದ್ದಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕು. ನಾನಿಲ್ಲಿ ನೀರೇನು ಹಾಕ್ದೇನೆ ಹಾಗೇ ರುಬ್ತಾ ಇದ್ದೀನಿ. ನೋಡಿ, ಇವಾಗ ರುಬ್ಬಿ ಕೂಡ ಆಗಿದೆ. ಈ ಕೆಂಪು ಚಟ್ನಿ ಕೂಡ ರೆಡಿ ಆಯಿತು. ನಂತರ ಇವಾಗ ಮತ್ತೊಂದು ಪಾತ್ರೆಯಲ್ಲಿ ರಾಗಿನ ರೊಟ್ಟಿಯ ಮಾಡಲಿಕ್ಕೆ ಸರಿನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನನಗೆ 1.5 ಕಪ್ನಷ್ಟು ನೀರು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೆ. ಅದು ಕೂಡ ಕುದೀತಾ ಇದೆ. ಇದಕ್ಕೆ 1-1.5 ಬೌಲ್ನಷ್ಟು ಹಿಟ್ಟನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು, ನಂತರ ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ರೀತಿ ಗಂಟೇನು ಆಗದಂಗೆ ಫ್ಲೇಮ್ನ ಕಡಿಮೆ ಆದ ನಂತರನೇ ಈ ರೀತಿ ಸೌಟದ ಸಹಾಯದಿಂದ ನಿಧಾನಕ್ಕೆ ಕೈ ಆಡಿಸ್ತಾ ಬರಬೇಕು. ಇವಾಗ ಗಂಟೇನು ಬೀಳೋದಿಲ್ಲ. ಈ ಸರಿ ಕೂಡ ಇವಾಗ ರೆಡಿಯಾಗಿದೆ. ಈ ಸರಿನ ಒಂದು ಅರಿವಾಣಕ್ಕೆ ಇದನ್ನು ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಕೂಡ ಆಗಿದೆ. ನಂತರ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಒಂದು ತಾಟಲ್ಲಿ ಇದನ್ನು ಹಾಕಿಬಿಡಬೇಕು. ಅಷ್ಟರಲ್ಲಿ ನಾವು ಈಗ ತೊಗೆನ ಮಾಡ್ಕೋಬೇಕು. ಅವರೇ ಬೇಳೆನ ಬೇಯಕ್ಕಿಟ್ಟಿದ್ವಲ್ಲ, ಅದು ಕೂಡ ಬೆಂದಿದೆ. ಮತ್ತೊಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಇದಕ್ಕೂ ಕೂಡ ಅಷ್ಟೇ ಬೆಳ್ಳುಳ್ಳಿನ ಕೂಡ ಸಿಪ್ಪೆ ಕೂಡ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಆ ಜೊತೆಗೆ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಇಷ್ಟಾದರೆ ಸಾಕು. ಇವನ್ನೆಲ್ಲ ರೆಡಿ ಮಾಡಿಕೊಂಡು ನಂತರ ಇವಾಗ ಫಸ್ಟ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕರಿಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ ಇದನ್ನು ಕೂಡ ಕಟ್ ಮಾಡಿ ಹಾಕ್ಕೋಬೇಕು. ನಂತರ ಇವಾಗ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು, ನಾವೇನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಬೇಳೆನ, ಅವರೇ ಬೇಳೆನ, ಅದನ್ನು ಕೂಡ ಹಾಕ್ಕೋಬೇಕು. ಇದಕ್ಕೆ ಯಾವುದೇ ಒಂದು ಸಾಂಬಾರು ಪುಡಿ ಏನೂ ಹಾಕೋಂಗಿಲ್ಲ. ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೋಬೋದು. ಈ ತೊಗೆಗೆ ಒಗ್ಗರಣೆ ಏನು ಹಾಕ್ತೆ ಹಾಗೇನೂ ಕೂಡ ತಿನ್ಬೋದು ಕೆಂಪು ಚಟ್ನಿ ಜೊತೆ. ಇಲ್ಲಿ ನಾನು ಒಗ್ಗರಣೆ ಕೂಡ ಕೊಡ್ತಾಯಿದ್ದೀನಿ. ಈ ಥರ ಒಗ್ಗರಣೆ ಹಾಕಿ ತಿನ್ನೋದ್ರಿಂದ ಇನ್ನೂ ಕೂಡ ರುಚಿಯಾಗಿರುತ್ತೆ. ನೋಡಿ, ಇವಾಗ ಅವರೇ ಬೇಳೆನ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ
ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಯಲಿಕ್ಕೆ ಬಂದಾಗ ಸ್ವಲ್ಪ ಕುರ್ಷಣಿ ಪುಡಿ ಅಥವಾ ಹುಚ್ಚೆಳ್ ಪುಡಿ ಅಂತ ಏನು ಕರಿತೀವಲ್ಲ ಅದನ್ನು ಕೂಡ ಹಾಕ್ಕೋಬೇಕು. ಅಥವಾ ನಾವು ಊಟ ಮಾಡುವಾಗ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಈ ತೊಗೆ ಬೇಯುವಾಗ ಕೊನೆಯದಾಗಿ ಕೂಡ ಹಾಕ್ತಾಯಿದ್ದೀನಿ. ಈ ಹುಚ್ಚೆಳ್ ಪುಡಿ ಅಥವಾ ಕುರ್ಷಣಿ ಪುಡಿ ಹಾಕೋದ್ರಿಂದ ಇದಕ್ಕೆ ಇನ್ನೂ ಕೂಡ ಟೇಸ್ಟ್ ಬರುತ್ತೆ. ಇವಾಗ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರಾಗಿ ರೊಟ್ಟಿಗೆಂತೂ ಇದು ಬೆಸ್ಟ್ ಕಾಂಬಿನೇಷನ್ನು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಪಲ್ಯ ಕೂಡ ಇವಾಗ ರೆಡಿಯಾಗಿದೆ. ನಂತರ ನಾವೇನು ರಾಗಿ ಹಿಟ್ಟಿನ ಸರಿನ ತಾಟಿಗೆ ಹಾಕಿಟ್ಟಿದ್ನಲ್ಲ ಅದು ಕೂಡ ಇವಾಗ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾದ್ಕೋಬೇಕು ಒಂದು ಸಲನ. ನಂತರ ನಾವಿಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಗತ್ಯ ಇರುವಷ್ಟನ್ನು ಮಾತ್ರ ಹಾಕ್ಕೋಬೇಕು. ಜಾಸ್ತಿ ಇದನ್ನು ಸರಿಯಿಂದಲೇ ಮಾಡೋದ್ರಿಂದ ರೊಟ್ಟಿ ತುಂಬ ಸ್ಮೂತಾಗಿ ಬರುತ್ತೆ. ನಾನಿಲ್ಲಿ ಹಿಟ್ಟಿನ ಪ್ರಮಾಣವನ್ನು ಕಡಿಮೆನೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಮತ್ತು ಸರಿ ಎರಡೂ ಕೂಡ ಚೆನ್ನಾಗಿ ಈ ರೀತಿ ನಾದ್ಕೊಂಡು ನಂತರ ಇವಾಗ ಸಣ್ಣ ಸಣ್ಣ ಬಿಲ್ಲೆಗಳಾಗಿ ಮಾಡ್ಕೋಬೇಕು. ನೋಡಿ, ಇವಾಗ ಎಲ್ಲ ನಾದಿ ಆಗಿದೆ. ಇವಾಗ ಸಣ್ಣ ಸಣ್ಣ ಬಿಲ್ಲೆಗಳನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೇಕು. ನಾವೇನು ಮಾಮೂಲಿಯಾಗಿ ರೊಟ್ಟಿನ ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೋಬೇಕು. ಈ ರಾಗಿ ರೊಟ್ಟಿಗೆ ಸರಿನ ಜಾಸ್ತಿ ಹಾಕಿ ನಾದೋದ್ರಿಂದ ಚಪಾತಿ ಥರ ಉದ್ಬೋದು. ಹೊಸ್ದಾಗಿ ಕಲಿಯೋರಿಗೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಇವಾಗ ಒಂದು ಬಿಲ್ಲೆಗೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಮೊದಲು ಈ ರೀತಿ ಸ್ವಲ್ಪ ತಟ್ಕೋಬೇಕು. ಸೈಡೆಲ್ಲ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು. ಒಲೆಯ ಮೇಲೆ ಹಂಚು ಕೂಡ ಕಾಯ್ಲಿಕ್ಕಿಟ್ಟಿದ್ದೀನಿ, ಅದು ಕೂಡ ಕಾಯ್ತಾ ಇದೆ. ಅಷ್ಟರಲ್ಲಿ ಇದು ರೊಟ್ಟಿನ ಲಟ್ಟಿಸ್ಕೋಬೇಕು. ಈ ಥರ ರೊಟ್ಟಿಗಳಿಗೆ ಇಂಥದ್ದೇ ಪಲ್ಯ ಅಥವಾ ಇಂಥದ್ದೇ ಚಟ್ನಿ ಅನ್ನೋದಕ್ಕಿಂತ ಎಲ್ಲ ಥರದ ಚಟ್ನಿಗಳಾಗಲಿ ಪಲ್ಯಗಳಾಗಲಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಷ್ಟೇ ರುಚಿಯಾಗಿರುತ್ತೆ. ಎಲ್ಲ ಕಾಲಗಳಲ್ಲಿ ಕೂಡ ಈ ಥರ ರೊಟ್ಟಿ ಊಟ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇದು ಮಳೆಗಾಲ ಅಂತಲ್ಲ, ಚಳಿಗಾಲ ಅಂತಲೂ ಅಲ್ಲ, ಎಲ್ಲ ದಿನಗಳಲ್ಲಿ ಕೂಡ ತಿನ್ನಬೇಕು ಅನಿಸುತ್ತೆ. ನೋಡಿ, ಇವಾಗ ಹಂಚು ಕೂಡ ಕಾದಿದೆ. ಅದಕ್ಕೆ ಈ ರೊಟ್ಟಿನ ಹಾಕಿ ಹಿಂದ್ಗಡೆ ನೀರನ್ನು ಹಚ್ತಾ ಇದ್ದೀನಿ. ಇವು ಲೇಟೇನೂ ಆಗೋದಿಲ್ಲ ಬೇಯಲಿಕ್ಕೆ, ಬೇಗನೆ ಬೇಯುತ್ತೆ. ಒಂದು 2 ಕಡೆ ಈ ರೀತಿ ತಿರುವಿ ಹಾಕಿ ಬೇಯಿಸ್ಬಿಟ್ರೆ ಸಾಕು. ಇದು ತುಂಬಾ ಬೇಗ ಬೇಯುತ್ತೆ ರಾಗಿ ರೊಟ್ಟಿ. ಲಟ್ಟಿಸೋದು ಕೂಡ ತುಂಬ ಸುಲಭ, ಬೇಯಿಸೋದು ಕೂಡ ಅಷ್ಟೇ ತುಂಬಾ ಸುಲಭ. ಇದೇ ಥರ ಎಲ್ಲ ರೊಟ್ಟಿಗಳನ್ನು ಕೂಡ ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕು. ತುಂಬ ಕಡಿಮೆ ಸಮಯದಲ್ಲಿ ಮೃದುವಾಗಿರ್ತಕ್ಕಂಥ ರಾಗಿ ರೊಟ್ಟಿನ ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬೋದು. ಇನ್ನು ತೊಗೆನ ಕೆಲವರು ಇಷ್ಟಪಡೋರಿಗೆ ಈ ರೀತಿ ತೊಗೆಗೆ ಇದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕೆಲವರಿಗೆ ಮಸಾಲೆ ಪದಾರ್ಥಗಳು, ಸಾಂಬಾರು ಪುಡಿಗಳು ತಿಂದು ಬೇಜಾರಾಗಿದ್ದರೆ ಈ ರೀತಿ ತೊಗೆನ ಮಾಡಿಕೊಂಡು ಆರಾಮಾಗಿ ರೊಟ್ಟಿ ಜೊತೆ ಸೇವಿಸ್ಬೋದು. ಎಲ್ಲ ರೊಟ್ಟಿಗಳು ಕೂಡ ರೆಡಿಯಾಗಿದೆ. ನೀವು ಬೆಳಗ್ಗೆ ಮಾಡಿದ್ರೂ ಒಂದ್ರ ಮೇಲೊಂದು ಹಾಕಿದರೆ ಸಂಜೆವರೆಗೂ ಕೂಡ ತುಂಬ ಸ್ಮೂತಾಗಿರುತ್ತೆ ಈ ರೊಟ್ಟಿ. ಆದಷ್ಟು ಬಿಸಿ ಇರುವಾಗಲೇ ತಿನ್ನಬೇಕು ಈ ರಾಗಿ ರೊಟ್ಟಿನ, ತುಂಬ ಟೇಸ್ಟಾಗಿರುತ್ತೆ. ಕೆಲವರಿಗೆ ಇದು ತಣ್ಣಗಾದ ನಂತರ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ, ಆದರೂ ಒಂಥರ ಸ್ವೀಟಾಗಿ ಚೆನ್ನಾಗಿರುತ್ತೆ. ಇನ್ನು ಮನೆಯಲ್ಲಿ ಮಕ್ಕಳಿದ್ರಂತೂ ಇದಕ್ಕೆ ತುಪ್ಪ ಅಥವಾ ಪಲ್ಯ ಅಥವಾ ಚಟ್ನಿ ಯಾವುದಾದ್ರೂ ಹಚ್ಚಿ ಸುತ್ತಕೊಟ್ರೂ ಸಾಕು, ಆರಾಮಾಗಿ ಕೈಯಲ್ಲೇ ಹಿಡ್ಕೊಂಡು ತಿಂತಾರೆ. ನೋಡಿ, ಇವಾಗ ರೊಟ್ಟಿ ಕೂಡ ಎಲ್ಲ ರೆಡಿಯಾಗಿದೆ. ಇದನ್ನು ಒಂದು ತಟ್ಟೆಯಲ್ಲಿ ಕೂಡ ಹಾಕ್ತಾಯಿದ್ದೀನಿ. ರಾಗಿ ರೊಟ್ಟಿ, ಅವರೆಬೇಳೆ ತೊಗೆ, ಕೆಂಪು ಚಟ್ನಿ ಎಲ್ಲ ಕೂಡ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಚಟ್ನಿಗೆ ನಾನಿವಾಗ ತುಪ್ಪ ಕೂಡ ಹಾಕಿ ಇನ್ನೂ ಟೇಸ್ಟಾಗಿ ಬರಬೇಕಂದ್ರೆ ಕರೆದಿರುವ ಒಂದು ಎಣ್ಣೆ ಕೂಡ ಹಾಕೋತಾರೆ. ಅದಂತೂ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.